ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೇಸ್ ಇತ್ತು. ಏನು ಸ್ಟೇಟಸ್ ಕೋ ಇದೆ 31ಕ್ಕೆ ಹೋಗಿದೆ, ನೆಕ್ಸ್ಟ್ ವೀಕ್ ಎಂಡಿಗೆ 31ಕ್ಕೆ. ಸೊ ಅದಕ್ಕಿಂತ ಮುಖ್ಯವಾಗಿ ಇವತ್ತು CWRC ಮುಂದೆ ಈಗ ನಮ್ಮವರೆಲ್ಲ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನೀರನ್ನು ರೆಡ್ಯೂಸ್ ಮಾಡಬೇಕು ಅಂತ. ಯಾಕೆಂದರೆ 27ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ, ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದು ಲಾಸ್ಟ್ ಟೈಮು. ಮತ್ತೆ ಮುಂದುವರಿಸೋ ಆರ್ಡ್ರನ್ನ CWRC CWMA ನಾಳೆ ಇರೋದ್ರಿಂದ ನಾವು ಅಷ್ಟು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ, ಸೊ ಅವ್ರ ಮುಂದೆ ನಮ್ಮ ಅಧಿಕಾರಿಗಳು ಪ್ರೆಸೆಂಟೇಷನ್ ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ದೀನಿ. MD ಮತ್ತು ಲೀಗಲ್ ಟೀಮ್ ಹೋಗಿದ್ದಾರೆ. ಸೊ ಇವತ್ತು ನಾಳೆ 2 ದಿವಸನೂ 2 ಕಮಿಟಿ ಮೀಟಿಂಗ್ಗೆ ಅಟೆಂಡ್ ಮಾಡ್ತಾರೆ. ಸೊ ನಮಗೆ ಏನಾದರೂ ಮಾಡಿ ರಿಡ್ಯೂಸ್ ಆಗಲೇಬೇಕು ಅನ್ನೋ ಪ್ರಯತ್ನವನ್ನು ನಮ್ಮ ಲೀಗಲ್ಲು ಮತ್ತು ಟೆಕ್ನಿಕಲ್ ಟೀಮು ಸ್ಟ್ರಾಂಗ್ ಆಗಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಸುಪ್ರೀಂ ಕೋರ್ಟಲ್ಲಿ ಏನು ಇದೆ ಅದನ್ನು ಸ್ಟೇಟಸ್ ಕೊಟ್ಟಿರೋದ್ರಿಂದ ನಾವು ಇಲ್ಲೇ ನಾವು ಏನಾದರೂ ಅನುಕೂಲ ಪಡ್ಕೋಬೇಕಾಗಿರೋದ್ರಿಂದ ಅದು ಭಾಳ ಒಂದು. ಅದೇ ಈಗ 12,000 ಏನು ಕೊಡ್ತಾ ಇದ್ದೋ 27ಕ್ಕೆ ಅಲ್ಲಿವರೆಗೆ. ಬಟ್ ಆದರೆ ಯೂಸಲಿ ಸುಪ್ರೀಂ ಕೋರ್ಟ್ ಯಾವಾಗಲೂ ಇವ್ರು ಮಾಡಿದ ಆರ್ಡ್ರನ್ನ ಸ್ಯಾಟಿಸ್ಫೈಡು ಮಾಡಿಲ್ಲ. 12,000 ಇದನ್ನ ಕಂಟಿನ್ಯೂ 27ರವರೆಗೂ. ಈಗ ಮತ್ತೆ ಇವತ್ತು ನಾಳೆ ಇರೋದ್ರಿಂದ ಇವರು ಈಗ ಅಷ್ಟಕ್ಕೆ ನಿಲ್ಲಿಸ್ತಾರ, ಮುಂದೆ ಕಾರ್ಡ್ರ್ ಹಾಕ್ತಾರ, ಕಡಿಮೆ ಮಾಡ್ತಾರ, ಇದನ್ನ ಇಲ್ಲೇ ಡಿಸೈಡ್ ಮಾಡ್ಬೇಕು CWRC ಇವತ್ತು. ಸೊ ಈಗಿದೆ 4 ಗಂಟೆ 5 ಗಂಟೆ ಒಳಗಡೆ ಆಗುತ್ತೆ. ನಾಳೆ CWMA ಇವೆರಡೂ ಕಂಬೈನ್ ಮಾಡಿ ತೀರ್ಮಾನ ಆಗುತ್ತೆ. ನಮಗೆ ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರೇ ನಮಗೆ ಬಹಳ ಕಠಿಣವಾದಂಥ ಡಿಸ್ಟರ್ಸ್ ಟೈಮ್. ನಮ್ಗೆ ಇಲ್ಲಿವರೆಗೆ 82 TMCನ ನೀರು ಕೊಡಬೇಕಾಯ್ತು ಆಗಸ್ಟ್ ಎಂಟರೊಳಗೆ ನಮ್ಮ ಆ್ಯಕ್ಚುಲಿ ಅಲೋಕೇಶನ್ ಪ್ರಕಾರ. ನಾವು ಇಲ್ಲಿವರೆಗೆ ಕೊಟ್ಟಿರೋದು 25-26 TMC ಕೊಟ್ಟಿದ್ದೀವಿ. ಈ ವರ್ಷ ಈ ತಿಂಗಳೇ ನಾವು ಕೊಟ್ಟೋದು. ಕಳೆದ ಬಾರಿ ಎಲ್ಲ 2 TMC 3 TMC ಕೊಟ್ಟಿದ್ದೀವಿ ಈ ತಿಂಗಳು ಮಾತ್ರ. ಸೊ 25-26 TMC ಹೋಗಿದೆ. ಸೊ 82ಕ್ಕೆ ನಾವು 50% ಕೊಡ್ಲಿಕ್ಕಾಗಿಲ್ಲ. ಅವ್ರದ್ದು ಏನಂತ ಅಂದರೆ, ನಿಮ್ಮಲ್ಲಿ ಡ್ಯಾಮಲ್ಲಿ 4 ಡ್ಯಾಮ್ನಲ್ಲಿ ನೀರಿದೆ, ನೀವು ರೈತರಿಗೆ ನೀರು ಕೊಡ್ತಾ ಇದ್ದೀರಾ. ಈಗ ಬರೋ ಅಂಥ ಇದು ಮೊನ್ನೆವರೆಗೂ 12-13 ಸಾವಿರ ಇನ್ಫ್ಲೋ ಇತ್ತು. ಸೊ ನೀವು ಅಷ್ಟನ್ನು ಬರೋ ಇದನ್ನು ಕೊಡ್ತಾ ಇಲ್ಲ ನೀವು. ಮತ್ತೆ ಇನ್ನೂ ಒಂದು 30-40 TMC ನೀರನ್ನು ಶೇಖರಣೆ ಆಗೋ ಅವಕಾಶಗಳಿದೆ ಇಂದಿನ ಎಲ್ಲ ಕೆಟ್ಟ ಪರಿಸ್ಥಿತಿ ಎಲ್ಲ ನೋಡಿದಾಗ ಅನ್ನೋದು ಅವರ ವಾದಗಳು. ಸೊ ನಮ್ಮ ವಾದ, ಈ ವರ್ಷ ಸ್ವಲ್ಪ ಕಡಿಮೆ ಮಳೆ ಇರೋದ್ರಿಂದ ನಾವು ಜೂನ್ವರೆಗೂ ಕುಡಿಯೋ ನೀರನ್ನ ಇಟ್ಕೋಬೇಕಾಗುತ್ತೆ. ನಾವೇನು ಹೊಸ ಬೆಳೆನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಇರೋ ಬೆಳೆನೇ ರಕ್ಷಣೆ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಅದೇ ಬೆಳೆ ಮಾಡೋಕ್ಕಾಗ್ತಾ ಇಲ್ಲ. ಡ್ರಿಂಕಿಂಗ್ ವಾಟರ್ಗೆ ಭಾಳ ಮುಖ್ಯವಾಗಿರೋದು ಅಂತ ಹೇಳ್ತಾ ಇದ್ದೀವಿ. ಸೊ ಇವೆಲ್ಲ ಒಂದು ಕಡೆ. ನೆಕ್ಸ್ಟ್ ಮಂತ್ ಒಂದು ನಮಗೆ ಭಾಳ ಕಠಿಣವಾಗ್ತದೆ. ಅಕ್ಟೋಬರ್ ಆದಮೇಲೆ ಆಟೋಮೆಟಿಕ್ಕಾಗಿ ಅಂಥ ಸಮಸ್ಯೆ ಆಗಲ್ಲ. ಆಗಸ್ಟು ಸೆಪ್ಟೆಂಬರ್ನ ನಾವು ದಾಟಿದ್ರೆ ನಾವು ಒಂದಷ್ಟು ಉಸಿರಾಡ್ಬೋದು, ಬ್ರೀತಿಂಗ್ ಸಿಗುತ್ತೆ ನಮಗೆ. ಇದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನಾಳೆ ಏನಾಗುತ್ತೆ ನೋಡಿ ನಾವು ಮತ್ತೇನು ಅದು ನಮ್ಮ ಏನಾರ ಬೇಡಿಕೆಯನ್ನು ಅವರು ಪರಿಗಣಿಸಿ ರೆಡ್ಯೂಸ್ ಮಾಡಿದ್ರೆ ನಮಗೆ ತೊಂದರೆ ಆಗಲ್ಲ, ಅದರ ಮೇಲೆ ಹೋಗ್ತಾ ಇದ್ದೀವಿ. ಮಳೆ ಏನಾಗುತ್ತೆ, ಸೊ ಹಲವಾರು ನಾನು 2-3 ಕಡೆಯಿಂದ ಎಲ್ಲ ರಿಪೋರ್ಟ್ ತಗೊಂಡು ಪ್ರಯುಕ್ತ ಸೊ ಬರುತ್ತೆ. ಬಟ್ ಯಾವಾಗ ಬರುತ್ತೆ, ಹೆಂಗೆ ಬರುತ್ತೆ, ಕಂಟಿನ್ಯೂಟಿ ಅದಿಲ್ಲ. ಬಟ್ ಅಂತೂ ಮಳೆ ಸೆಪ್ಟೆಂಬರ್ ಎಂಡರೊಳಗಡೆ ಇನ್ನೊಂದು ಸ್ವಲ್ಪ ಬರಲಿಕ್ಕೆ ಚಾನ್ಸ್ ಇದೆ. 2-3 ಸಂದರ್ಭದಲ್ಲಿ ಏನಾದರೂ ನಮಗೆ ಲಕ್ಕಿಲಿ ಬಂದು ಜಾಸ್ತಿ ಆದರೆ ಅನುಕೂಲ ಆಗುತ್ತೆ. ಅದನ್ನು ಒಂದು ಕಡೆ ಮಳೆದು ನಿರೀಕ್ಷೆ ಮಾಡ್ಬೋದು. ಸೊ ಅದು ಕಾವೇರಿ ಇಶ್ಯೂ ಎಚ್ಚೆಟ್ಟಾಯಿತು. ಎರಡನೇದು ಈ ಕ್ಲೌಡ್ ಸೀಡ್ಸ್ ಏನಿದೆ ಅದ್ರ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. 4 ರೆವಿನ್ಯೂ ವಿಭಾಗದಲ್ಲಿ ಎಲ್ಲೆಲ್ಲಿ ಮೋಡಗಳು ಅವೈಲಬಲ್ ಇದೆ ಅಲ್ಲಿ ಮಾಡಬೇಕು ಅಂತೇಳಿ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. CM ಅವರು ನನ್ನ ಹತ್ರ ಮಾತನಾಡಿದ್ದಾರೆ. CM ಅವ್ರ ಡೈರೆಕ್ಷನ್ನು ತಗೊಂಡು ನಾನು ಮಾತನಾಡಿದ್ದೀನಿ. ಈಗ 27 ಕೋಟಿ ಅನುದಾನವನ್ನು ನಾವು ನಮ್ಮ ಇಲಾಖೆಯನ್ನು ಕ್ಯಾಬಿನೆಟಲ್ಲಿ ಮಂಜೂರು ಮಾಡಿಕೊಟ್ಟಿದ್ದೀವಿ. ನಾಳೆ ನಾನು ಸೊ ಈ ನ್ಯಾಷನಲ್ ಡಿಸಾಸ್ಟರ್ಸ್ ಸೊ NDMC ಸೊ ಕರ್ನಾಟಕ ಸ್ಟೇಟ್ ಡಿಸ್ಟರ್ಸ್ ಕಮಿಟಿ ಏನಿದೆ ಅವ್ರನ್ನ ಮತ್ತು ನಮ್ಮ ಇಲಾಖೆಯನ್ನು ನಾವು ನೋಡಲ್ ಆಫೀಸರ್ ಆಗಿ KNN-MDನ ಹಾಕಿದ್ದೀವಿ. ಅವರಿಂದ ಕಂಪ್ಲೀಟ್ ಮಾನಿಟರ್ ಮಾಡ್ತಕ್ಕಂಥದ್ದು 27 ಕೋಟಿ. ಸೊ ನಾಳೆ ಮಧ್ಯಾಹ್ನ ಅವ್ರನ್ನ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಸೆಕ್ರೆಟರಿನ ಮತ್ತು ಆ ಏಜೆನ್ಸಿಯವ್ರನ್ನ ಮೀಟಿಂಗ್ ಕರೆದಿದ್ದೀನಿ. ಅವ್ರಿಗೆ ಒಂದು ನಾನು ಇಂಟ್ರೆಸ್ಟ್ ಮಾಡ್ತಕ್ಕಂಥದ್ದು 4 ರೆವಿನ್ಯೂ ಡಿವಿಷನಲ್ಲಿ
ಇಡೀ ಸ್ಟೇಟು ಪ್ರೊಡಕ್ಷನ್. ಸೊ ಎಲ್ಲಿ ಅವೈಲಬಲ್ ಇರುತ್ತೆ ಮೋಡ, ಎಲ್ಲಿ ಅದರ ಉಪಯೋಗ ಪಡ್ಕೊಳ್ಳಿಕ್ಕೆ ಸಾಧ್ಯ, ಅಲ್ಲಿ ಅದನ್ನ ಅವರು ರಿಪೋರ್ಟ್ ತಗೊಂಡು ಅಲ್ಲಿ ಆಪರೇಟ್ ಮಾಡಬೇಕಾಗುತ್ತೆ. ಇಲ್ಲ, ಶುರು ಮಾಡಕ್ ಆಗಲ್ಲ. ಹಂಗೆ ಇದೇನಾಗುತ್ತೆ, ಕರೆಕ್ಟಾಗಿ ನಾವು ಪ್ಲಾನ್ ಮಾಡಬೇಕು, ಅದಕ್ಕೆ ಎಕ್ಸ್ಪೋರ್ಟ್ ಬೇಕು. ಸೊ ನಮ್ಮ ನ್ಯಾಷನಲ್ ಡಿಸಾಸ್ಟರ್ ಇದರಲ್ಲಿ ನಮ್ಗೆ ಎಕ್ಸ್ಪೋರ್ಟ್ ಇಲ್ಲ ಅಂತಾರೆ, ರೆವಿನ್ಯೂ ಇಲಾಖೆಯಲ್ಲಿ ಇಲ್ಲ ಅಂತಾರೆ. ಇದೆಲ್ಲ ಹಿಂದೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಎಕ್ಸಾಮಿನ್ ಮಾಡಕ್ಕಿಲ್ಲ. ನಾವು ಸುಮ್ಮನೆ ಸರ್ಕಾರ ದುಡ್ಡನ್ನ, ಫೇಲ್ಯೂರ್ ಜಾಸ್ತಿ ಆಗಿದೆ, ಸರ್ಕಾರ ದುಡ್ಡನ್ನ ಸುಮ್ಮನೆ ವೇಸ್ಟ್ ಮಾಡಕ್ಕಾಗಲ್ಲ. ಅದಕ್ಕೆ ಒಂದೆರಡು ದಿವಸ ಡಿಲೇ ಆದ್ರೂ ಆದಾತ್ರವಾಗಿ ಮಾಡ್ತಕ್ಕಂಥದ್ದಲ್ಲ. ಸ್ವಲ್ಪ ಅದನ್ನ ಎಕ್ಸಾಮಿನ್ ಮಾಡಿ ನಾಳೆ ಒಂದು ಮೀಟಿಂಗ್ ಮಾಡಿ ಅವ್ರಿಗೊಂದು ಕಮಿಟಿ ಮಾಡಿ ಅದನ್ನ ನಾನು ಮುಂದುವರ್ಸಕ್ಕೆ ಹೇಳ್ತೀನಿ. ಬಹುಶಃ ಒಂದು 4-5 ದಿವಸ ಅಂತೂ ಟೈಮ್ ತಗೊಳುತ್ತೆ, ಅಥವಾ ಸ್ವಲ್ಪ ಒಂದ್ ದಿವಸ ಅರ್ಲಿನೂ ಆಗ್ಬೋದು. ಎಚ್ ಕೆ ಪಾಟೀಲ್ ಅವರು ಇದ್ದಾಗ, ನೀರಾವರಿ ಮಂತ್ರಿ ಇದ್ದಾಗ ಆಗಿದೆ. ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ 13ರಿಂದ 18ರಲ್ಲಿ ಒಂದ್ ಸ್ವಲ್ಪ ಬೇರೆ ಡಿಪಾರ್ಟ್ಮೆಂಟ್ ಮಾಡಿದೆ. ಟೋಟಲಿ ಫೇಲ್ಯೂರ್ ರೇಟ್ ಜಾಸ್ತಿ ಇದೆ, ಸಕ್ಸಸ್ ರೇಟ್ ಕಡಿಮೆ ಇದೆ. ಅದಕ್ಕೋಸ್ಕರ ನಾವು ಮತ್ತೆ ಅದನ್ನ ಸುಮ್ಮನೆ ಎಪಜಾಡಾಗಿ ಮಾಡೋದು ಬೇಡ ಅಂತೇಳಿ ಒಂದು ಸ್ವಲ್ಪ ಪ್ರಾಪರ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾಳೆ ಒಂದು ಅಂತಿಮವಾಗಿ ಅದಕ್ಕೆ ಒಂದು ರೂಪರೇಷೆ ಕೊಟ್ಟು ಆದಷ್ಟು ಬೇಗ ಆ ಒಂದು ಇದನ್ನ ಮಾಡ್ಲಿಕ್ಕೆ ಒಂದು ಪ್ರಯತ್ನ. ನಾಳೆ ನಾನು ಇಲ್ಲೇ ನಮ್ಮ ವಿಧಾನಸೌಧದಲ್ಲಿ ಎಲ್ಲಾರು ಒಂದ್ ಕಡೆ ಮಾಡ್ತೀನಿ, ಅವ್ರನ್ನ ಹಾಕಿದ್ದೀನಿ. ಆಮೇಲೆ ಬ್ರೀಫ್ ಮಾಡ್ತೀನಿ, ಅದಾದ್ಮೇಲೆ ಇಲ್ಲೇ ಬಂದು ಬ್ರೀಫ್ ಮಾಡ್ತೀನಿ, ತೊಂದರೆ ಇಲ್ಲ. ಸೊ ನಾವು ಅಸೆಂಬ್ಲಿ ನಡೀತಾ ಇರೋದ್ರಿಂದ ಅಲ್ಲೆಲ್ಲೂ ಬೇಡ, ನಾವು ಇಲ್ಲೇ ಬಂದು ಬ್ರೀಫ್ ಮಾಡ್ತೀವಿ. ಸೊ ಒಂದು. ಮೂರನೇದು, ಈಗ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ದಿನ ಬಿದ್ದೆ ಈಗ ನೈಸ್ ರೋಡ್ ಹಿಡಿದವ್ರೆ ಮತ್ತು ಬಿ ಡಿ ಎ ಆಗಿತ್ತು. ನೀವು ನಗ್ತಾ ಇದ್ದೀರ ನೋಡಿ, ನಾನು ನಗೋದಕ್ಕಿಂತ ಹೆಚ್ಚಾಗಿ. ಸೊ ಅವರ ಸ್ಟೇಟ್ಮೆಂಟು ಅಪಾಸ್ಯವಾಗೂ ಇದೆ. ಅವರಿಗೆ ನನ್ನನಿಸಿಕೆ ಕೆಲಸ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ನಾನು ಅಂದ್ಕೊಂಡಿದ್ದೀನಿ ಬೃಹತ್ ಖಾತೆ ಅವರು, ಕೈಗಾರಿಕಾ ಮತ್ತು ಸ್ಟೀಲು ಭಾಳ ಕೆಲಸ ಇದೆ ಇಡೀ ರಾಷ್ಟ್ರದಲ್ಲಿ. ಅವರು ವಾರಕ್ಕೆ 20 ದಿವಸ ಇಲ್ಲೇ ಕಾಣ್ತಾವ್ರೆ ಮೀಡಿಯಾದ ಹತ್ರ, ನಾನು ನೋಡ್ದಂಗೆ ರಾಜ್ಯದಲ್ಲಿ. ಬಟ್ ಇನ್ಯಾವ ರಾಜ್ಯನೂ ಅವರಿಗೆ ಇಲ್ವಾ, ಇದೊಂದೇ ರಾಜ್ಯನ ಅವ್ರಿಗೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನನಗೆ ಅವ್ರನ್ನ ಯಾಕೆ ಓಡಾಡ್ತೀರಾ, ಎಲ್ಲಿ ಓಡಾಡ್ತೀರಾ ಅಂದ ಆಮೇಲೆ ಕರ್ನಾಟಕಕ್ಕೆ ಬರಬೇಕು, ಬರೋದು ಯಾರೂ ಬೇಡ ಅಂತ ಹೇಳಿಲ್ಲ ನಮಗೆ. ಈಗಲೇ ಬೇಕಾದ್ರೆ ಏನಾದ್ರು ಸ್ಪೆಷಲ್ ಆರ್ಡ್ರು ಸಂವಿಧಾನದಲ್ಲಿ ತಗೊಂಡು ಮತ್ತೆ ಬರಲಿಕ್ಕೆ ಅವಕಾಶ ಇದ್ರೂ ನಮ್ಮದೇನ, ಏಕೆಂದರೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಇವರನ್ನು ಮತ್ತೆ ಸ್ಟೇಟ್ಗೆ ಕಳಿಸೋದಕ್ಕೆ ಅವಕಾಶ ಇದ್ದರೆ ನಮ್ಮದೇನು ಅಭ್ಯಂತರ ಇಲ್ಲ. ಎನಿ ಟೈಮ್ ಬರಲಿ ಅವರು, ನಾವು ಸ್ವಾಗತ ಮಾಡ್ತೀವಿ. ಅವ್ರ ಜೊತೆ ಕೆಲಸ ಮಾಡೋಕ್ಕೂ ರೆಡಿ ಇರ್ತೀವಿ, ಫೈಟ್ ಮಾಡೋಕ್ಕೂ ರೆಡಿ ಇರ್ತೀವಿ. ಬಟ್ ಅನಾವಶ್ಯಕವಾಗಿ ಅವ್ರ ಲೆವೆಲ್ಗೆ ಅಲ್ಲ. ಸೊ ನೈಸ್ ರಸ್ತೆ ಎಲ್ಲಿ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು, ಇದಕ್ಕೆ ಯಾರ್ಯಾರು ಶಕ್ತಿ ಕೊಟ್ಟರು, ಅದನ್ನೆಲ್ಲ ಯೋಚನೆ ಮಾಡಿ. ಒಂದು ಕಡೆ ಲೋಪದೋಷಗಳು ಸಾಕಷ್ಟಿದೆ, ನಾವು ಮಾತಾಡಿದ್ವಿ. ಇನ್ನೊಂದು ಕಡೆ ನೈಸ್ ರೋಡೇ ಇಲ್ಲದೇ ಇದ್ದಿದ್ರೆ ಇವತ್ತು ಬೆಂಗಳೂರು ಹೊರ ವಲಯದಲ್ಲಿ ಇವತ್ತು ಒಳಗಡೆ ಏನಾಗ್ತಾ ಇದೆ, ಅಲ್ಲೇನಾಗ್ತಾ ಇದೆ ಅಂತ ಗೊತ್ತು. ಹೌದು, ಒಂದಷ್ಟು ತಪ್ಪಾಗಿರ್ಬೋದು, ಆದರೆ ನಾವೇನು ಹೇಳ್ತೀವಿ, ಪಬ್ಲಿಕ್ ಇಂಟ್ರೆಸ್ಟು. ಸೊ ಸ್ಟೇಟ್ ಇಂಟ್ರೆಸ್ಟು ನೋಡಿದಾಗ ನಾವು ಒಂದು ಸ್ವಲ್ಪ ತಪ್ಪಾಗಿದ್ರೂ ಜನರ ಹಿತದೃಷ್ಟಿಯಿಂದ ಅದನ್ನು ಮಾಡ್ತಾಯಿದ್ವಿ. ಅದನ್ನು ಸರಿಪಡಿಸೋವಂಥ ಸಲಹೆ ಕೊಡಲಿ, ಕ್ರಮ ತಗೊಳ್ಳುವಂಥ ಸಲಹೆ ಕೊಡಲಿ, ಖಂಡಿತ ಮಾಡ್ತೀವಿ. ಸುಮ್ಮನೆ ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ. ಡಿ ಕೆ ಶಿವಕುಮಾರ್ ಏನು ನಾಲ್ಗೆ ಇಡ್ತಾನೆ ಇಲ್ವೇನ್ರಿ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು ನೋಡೋಕ್ಕೆ ಆಗಲ್ಲ ಅಂತ ಒಂದಷ್ಟು ದಿವಸ ಫಾರಿನ್ಗೆ ಹೋಗಿ ಕೇಳಿ. ಎಲ್ಲರೂ ಒಂದಷ್ಟು ಯಾವ್ದಾದ್ರು ದೇಶ ಸುತ್ತಿಗೆ ನಾವೇನು ಮಾಡೋದು? ಹಂಗಾರೆ ಡಿ ಕೆ ಶಿವಕುಮಾರ್ ನಾವ್ಯಾರು ಇವ್ರ ಕಣ್ಣು ಮುಂದೆ ಓಡಾಡೋಂಗೇ ಇಲ್ಲ, ನಾವ್ಯಾರು ಇದನ್ನೇ ಮಾಡೋಂಗಿಲ್ಲ ಅಂದರೆ ಇವ್ರಿಗೆ ಬಹುಶಃ ನೋಡಿದ್ರೆ ಬೇರೆ ಯಾರೂ ಇಲ್ಲ. ಇವರೊಬ್ಬರಿಗೆ ಬೆಳಗ್ಗೆ ಆದರೆ ಟಿ ವಿ ಮುಂದೆ, ಬೆಳಗ್ಗೆ ಆದರೆ ಮೀಡಿಯಾ ಮುಂದೆ ಅನಾವಶ್ಯಕವಾಗಿ ಕೊಡಲಿ ಸಲಹೆಯನ್ನು. ಇದೆಲ್ಲ ಆಗಿದೆ. ಆಮೇಲೆ ಕೇಂದ್ರ ಸರ್ಕಾರದಲ್ಲೂ ಆ ಕೇಸ್ ಇದೆ, ಸುಪ್ರೀಂ ಕೋರ್ಟಲ್ಲೂ ಕೇಸ್ ಇದೆ. ಆಯಿತು, ಕೇಂದ್ರ ಸರ್ಕಾರದಿಂದ ಅಫಿಡವಿಟ್ ಹಾಕಲಿ. ಸೊ ನೈಸ್ ರೋಡು ಈ ಥರದೆಲ್ಲ ಪ್ರಾಬ್ಲಮ್ ಇದೆ. ಇವತ್ತು ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ರಸ್ತೆ ನೋಡಿದ್ದೀರಾ? ಶುಕ್ರವಾರ, ಶನಿವಾರ, ಭಾನುವಾರ ಯಾರು ಲೋಕಲ್ನವರು ಅಲ್ಲಲ್ಲಿ ಓಡಾಡೋಕ್ಕಾಗತ್ತಾ? ಇವತ್ತು ಮೈಸೂರಿಂದ ಬೆಂಗಳೂರು ಬರಲಿಕ್ಕಾಗತ್ತಾ? ನಾವು ಈ ಪರಿಸ್ಥಿತಿ ಎದುರಿಸೋದ? ಇವ್ರು ಹೇಳ್ದಂಗೆ ಏನೇನೋ ಉದ್ದಾಡ್ತನ ಮಾತಾಡೋದ? ನೈಸ್ ರೋಡ್ದು ನಾವು ಯಾವುದೇ ಮುಲಾಜಿಲ್ಲ. ತಪ್ಪು ಮಾಡಿದರೆ, ಕಾನೂನು ಬಾಹಿರವಾಗಿದ್ದರೆ ಅದೇನು ಕ್ರಮ ತಗೋಬೇಕು. ಯಾರು ಮೌನವಾಗಿದ್ದಾರೆ? ಸೊ ಅದಕ್ಕೆ ಸಬ್ ಕಮಿಟಿ ಇದೆ, ಹೈಕೋರ್ಟ್ ಸೆಲೆಕ್ಷನ್ ಇದೆ, ಸಬ್ ಕಮಿಟಿ ಮಾಡಿದ್ದೀವಿ, ಸಾಕಷ್ಟು ರಿಪೋರ್ಟ್ ಇದೆ. ಸೊ ಆಯಿತು, ಇನ್ನೂ ಏನಾದ್ರು ಇದ್ದರೆ ಅದನ್ನು ಸಹ ಮೊನ್ನೆ ಮುಖ್ಯಮಂತ್ರಿಯವರು ಒಂದು ಸಬ್ ಕಮಿಟಿ ಮಾಡಿದ್ರು, ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗಲೇ. ಈಗ ಅದರಲ್ಲೇ ಸಬ್ ಕಮಿಟಿನಲ್ಲಿ ಇನ್ನೊಂದಷ್ಟು ಆಲ್ಟ್ರ್ ಮಾಡಿ ಸೇರಿಸ್ಕೊಂಡು ಅದನ್ನು ಮೀಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. ನಾವು ಮುಲಾಜಿಲ್ಲ, ಯಾರು ಕ್ರಮ ಇದ್ದರೂ ಕ್ರಮ ತಗೋತೀವಿ, ತಪ್ಪಿದ್ರೆ ಕರೆಕ್ಟ್ ಮಾಡ್ತೀವಿ. ಬಟ್ ಆದರೆ ಇವರು NHA ನಲ್ಲಿ ಒಂದು ನಿಮಿಷ, NHA ನಲ್ಲಿ
ಈಗ ರಸ್ತೆಗಳೆಲ್ಲ ನಾವು ಮೈಸೂರು ರಸ್ತೆ ಸರಿಯಾಗಿರಲಿಲ್ಲ ನಮ್ಮ ಸರ್ಕಾರ ಬಂದಾಗ, ನಿಲ್ಲಿಸ್ಬೇಕಾಗಿತ್ತಲ್ಲ ಇವರು. ಅದನ್ನು ಕಾಲ್ ಮಾಡೋ ಬದಲು, ಅದನ್ನು ಕರೆ ಕೊಡೋ ಬದಲು, ಸೊ ವಿಧಾನಸೌಧದಲ್ಲಿ ಮೀಟಿಂಗ್ ಮಾಡ್ತೀವಿ ಬನ್ನಿ ಅಂದರೆ ಇವರೇನು ಬರೋಕ್ಕೆ ರೆಡಿ ಇಲ್ಲ. ಇದಕ್ಕೆ ಇದು ಬಿಡದಿ ವಿಚಾರಕ್ಕೆ ಇದಕ್ಕೆ ಕೊಡಲಿ, ಏನು ಸಲಹೆ ಕೊಡ್ತಾರೆ ಕೊಡಲಿ, ನಾವು ಅದನ್ನು ತಗೊಳಕ್ಕೆ ರೆಡಿ ಇದ್ದೀವಿ. ನಾಲ್ಗೆ ಇಟ್ಕೊಂಡು ಮಾತನಾಡೋದು ಒಳ್ಳೆಯದು, ಇದೆಲ್ಲ ನಿಮಗೆ ಗೌರವ ಅಲ್ಲ ಅಂತ ಹೇಳ್ತೀನಿ. ಬಿಡಿ ಸರ್, ಅದನ್ನು ನಾವು ಎಕ್ಸಾಮಿನ್ ಮಾಡ್ತೀವಿ. ಇವ್ರು ಕೊಟ್ಟಿರ್ತಕ್ಕಂಥ ಅರ್ಜಿ, ಹೈಕೋರ್ಟ್ ಆದೇಶ, ನಮ್ಮ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಸಬ್ ಕಮಿಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಹೇಳಿದರೆ ಮಾಡ್ತೀವಿ. ಸೊ ಮಾಡಿ ಒಂದು ತೀರ್ಮಾನ ಸರ್ಕಾರದ ಮೇಲೆ ಒತ್ತಡ ಮಾಡಲಿ. ಅದು ಬಿಟ್ಬಿಟ್ಟು ಹಸಿರು ಟವಲ್ನ ಇವ್ರ ಕಾರ್ಯಕರ್ತರಿಗೆ ಹಾಕಿಸ್ಬಿಟ್ಟು ರೈತರ ಹೆಸರಲ್ಲಿ ಈ ಕೂಗಾಡೋದಿದೆಯಲ್ಲ, ಇದು ನಾಟಕ. ಇವತ್ತು ನೆಲಮಂಗಲ ರಸ್ತೆಗೆ ಓಡಾಡೋಕ್ಕಾಗ್ತಿಲ್ಲ ನಾವು ಫ್ಲೈಓವರ್ ಮೇಲೆ. ಸೊ ಹಂಗಂತ ಹೇಳಿ ಇದನ್ನು ಟೋಲ್ ನಿಲ್ಲಿಸು ಅಂತ ಹೇಳಿದ್ಲ. ಟೋಲನ್ನ ತಗೋತಾ ಇದ್ದಾರೆ, ಏನಾರು ಮಾಡಿ ಒತ್ತಡ ಮಾಡಬೇಕು. ಇವತ್ತು ಎಲ್ಲೆಲ್ಲಿ ಡಿಫೆಕ್ಟ್ ಇದೆ, ಹುಬ್ಳಿ ರಸ್ತೆ NHA ಮಾಡಬೇಕು, ಏನಾಗಿದೆ ಪರಿಸ್ಥಿತಿ? ತುಮಕೂರು ರಸ್ತೆ NHA ಮಾಡಬೇಕು, ಏನಾಗಿದೆ ಪರಿಸ್ಥಿತಿ? ಏನು ಮಾಡ್ತಾರೆ ಇವರೆಲ್ಲ? ಕೇಂದ್ರ ಸರ್ಕಾರದಿಂದ ಆಗ್ತಕ್ಕಂಥ ವಿಚಾರದಲ್ಲಿ ಇವ್ರು ಯಾರೂ ಜವಾಬ್ದಾರಿ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಇದಿದೆ, ಅದಿದೆ, ಇದು ತಪ್ಪು, ಅದು ತಪ್ಪು, ಇದನ್ನ ಹೇಳಕ್ಕೆ ಅವ್ರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿರೋದು. ಅಲ್ಲಿ ಕೇಂದ್ರದ ಕೆಲಸ ಮಾಡೋಕ್ಕೆ ಹೇಳ್ರಿ ಅವರು. ಅವ್ರಿಗೆ ಇಲಾಖೆ ಮುಂದೆ ಕೆಲಸ ಮಾಡ್ದಲೆ ರಾಜ್ಯದಲ್ಲಿ ಈಗ ನಾನು ಇಲ್ಲಿ ಮಂತ್ರಿ ಮಾಡೋರೆ, ನಾನು ಹೋಗ್ಬಿಟ್ಟು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ರಿಗೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಗ್ರಾಮ ಪಂಚಾಯತ್ ಸರಿ ಇಲ್ಲ ಅಂತ ಹೇಳೋದು ಎಷ್ಟು ಚಂದ. ನನ್ನ ಜವಾಬ್ದಾರಿ ಏನಿದೆ ಅದು ಮಾಡಬೇಕಲ್ಲ. ಇವ್ರು ಕೇಂದ್ರ ಸರ್ಕಾರದ ಮಂತ್ರಿ ಆಗಿರೋರು, ಕೇಂದ್ರದಲ್ಲಿ ಇದ್ದ ರಾಜ್ಯಕ್ಕೆ ಏನು ಅನ್ಯಾಯ ಆಗ್ತಾ ಇದೆ, ಏನೇನು ಆಗಬೇಕು, ನೀರಾವರಿಗೇನು ಅಥವಾ ಈಗ ವೇರಿಯೇಷನ್ ದುಡ್ಡು ಎಲ್ಲಿಂದ ಬಂದಿದೆ, ಜೆ ಜಲದ ಮಿಷನ್ದು, ಮೆಟ್ರೋದಲ್ಲಿ ಏನಾಗಿದೆ ಪರಿಸ್ಥಿತಿ, ಇವೆಲ್ಲ ಅಟೆಂಡ್ ಮಾಡೋದು ಬಿಟ್ಬಿಟ್ಟು ಬರೀ ರಾಜ್ಯ ಸರ್ಕಾರದ ಡಿಫೆಕ್ಟು, ರಾಜ್ಯ ಸರ್ಕಾರದಲ್ಲಿ ನ್ಯೂನತೆ ಮತ್ತು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳೋದಕ್ಕೋಸ್ಕರ ಇವ್ರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಮಾಡೋರ? ಇಲ್ಲ ಮೋದಿಯವರು ಇವ್ರಿಗೆ ಏನಾದ್ರೂ DK ಶಿವಕುಮಾರು, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಇದ್ದಾಗ, ಅಥವಾ ಇವತ್ತು ಇದ್ರ ಬಗ್ಗೆ ನೀನು ಮಾತಾಡೋಕ್ಕೆ ಮಾತ್ರ ನೀನು ಮಂತ್ರಿ ಮಾಡಿದ್ದೀವಿ, ಒಂದು ಪ್ರೋಟೋಕಾಲ್ ತಗೊಂಡು ಮಾತಾಡು ಅಂತ ಹೇಳೋರ? ಸರಿಯಾಗಿ ಮಾತಾಡೋಕ್ಕೆ ಹೇಳ್ಬೇಕಷ್ಟೇ. ಬರೀ ಟಾರ್ಗೆಟ್ ಪಾಲಿಟಿಕ್ಸ್ ಬಿಟ್ಟು ಏನಾರ ವಿಚಾರ ಇದ್ದರೆ ಹೇಳಿ. ಸೊ ಅದರಿಂದ ನಾವು ಏನಾದರೂ ಇದ್ದರೆ ಉತ್ತಮವಾದಂಥ ಸಲಹೆ ಕೊಡಲಿ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು ಸರ್. BJPಯವರು ನೋಡ್ರಿ, ಈಗ ಒಂದು ಸಂವಿಧಾನವನ್ನು ಅಡಿನಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು. ಗವರ್ನರ್ ಅವರು ನಮ್ಮ ರಾಜ್ಯಕ್ಕೆ ಸಂವಿಧಾನದ ಹೆಡ್ ಅವರು. ಅವ್ರ ಮುಂದೆ ನಮ್ಮ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳು ಲೀಸ್ಟ್ ಕಳಿಸಿದಾಗ ಅವ್ರು ಸ್ವೇರಿಂಗ್ ಮಾಡಿಸಿದ ಮೇಲೆ ಕಾನೂನು ಬಾಹಿರ ಅಂತ ಎಲ್ಲಿ ಬಂತು? ಒಬ್ಬ ದಲಿತನ್ನು ಇಷ್ಟೊಂದು ಕೆಟ್ಟದಾಗಿ ನಡೆಸ್ಕೊಳ್ಳೋ ಅವಶ್ಯಕತೆ BJPಯ ಮುಖಂಡರಿಗೆ, ಅಪೋಸಿಷನ್ ಲೀಡ್ರಿಗೆ ಇದೆಯಾ? ಈಗ ಅವರು ಗವರ್ನರು ಅವರ ಸರ್ಕಾರನೇ ಹಾಕಿರೋದಲ್ವ, ಅಲ್ಲೇ ಕೇಳ್ಬೋದಾಯ್ತಲ್ಲ ಅವರು. ನೀವು ಹೆಂಗೆ ಕೊಟ್ಟಿದ್ದೀರಿ ಇವ್ರಿಗೆ? ಕಾನೂನು ಬಾಹಿರ, ಇವರು ಕೋರ್ಟಲ್ಲಿದೆ, ಇವರು ಸಂವಿಧಾನದಲ್ಲಿ ತಪ್ಪಿದೆ ಅಂತ ಕೇಳ್ಬೋದಾಯ್ತಲ್ಲ ಅವರು. ಕನಿಷ್ಠ ಅಶೋಕ್ ಮತ್ತು ವಿಜೇಂದ್ರ ಅವರು ಮತ್ತು ಅವರ ತಂಗಡಿಗರು ಅಲ್ಲಿ ಅವರ ಗವರ್ನರ್ ಹತ್ರ ಕೊಟ್ಟು ಶೇರಿಂಗ್ ತೊಗೊಂಡು ಬಂದಿರೋರನ್ನ ಇಲ್ಲಿ ತೆಗೀರಿ ಅಂತ ಅಂದರೆ ಅರ್ಥ ಏನಿದೆ? ಅದು ಬಿಟ್ಟು ಒಂದು ಕಡೆ ಇಲ್ಲಿ ಚರ್ಚೆ ಮಾಡಿ, ಹೌದು ಏನೇನು ಡಿಫೆಕ್ಟ್ ಆಗಿದೆ, ನಾವು ಗವರ್ನರ್ ಏನು ತಪ್ಪು ಮಾಡಿದ್ದಾರೆ, ನಾವೇನು ತಪ್ಪು ಮಾಡಿದ್ದೀವಿ, ಅವ್ರು ಎಲ್ಲಿ ತೊಗೋಬಾರ್ದಾಗಿತ್ತು, ಚರ್ಚೆ ಮಾಡಲಿ. ನಮ್ಮ ಮುಖ್ಯಮಂತ್ರಿಯವರು 10 ಸಲ ಹೇಳಿದ್ದಾರೆ, ಬಂದು ಚರ್ಚೆ ಮಾಡಲಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಆವಾಗ ತೆಗೆಯುವಂಥದ್ದು ಏನಾದ್ರು ಅವ್ರಿಗೆ ಇಂಥ ಪಾಯಿಂಟಲ್ಲೇ ನೀವು ತೊಗೋಬಾರ್ದಾಯಿತು, ಗವರ್ನರ್ ಇಂಥ ಕಾರಣಕ್ಕೆ ಮಾಡಿಬಿಟ್ಟಿದ್ದಾರೆ, ಅಥವಾ ಗವರ್ನರ್ ತಪ್ಪು ಅಂತ ಹೇಳಿ. ಮೊದಲನೇ ತಪ್ಪು ಈಗ ನಮ್ದಾದ್ರೆ, ಎರಡನೇ ತಪ್ಪು ಗವರ್ನರ್ ಆಗಿದೆ. ಇಲ್ಲ ಹಂಗಾರೆ ಅವ್ರು ತಪ್ಪು ತಗೋಬಾರ್ದಾಯ್ತು ಅನ್ನೋದಾದ್ರೆ ಇವ್ರು ಗವರ್ನರ್ ಬಗ್ಗೆನೂ ಹೇಳ್ಬೇಕಾಗುತ್ತಲ್ಲ. ಚರ್ಚೆ ಮಾಡಲಿ, ಬಂದು ಒಳಗಡೆ ಚರ್ಚೆ ಮಾಡಿದ್ರೆ ಅದಕ್ಕೆ ಏನಾದ್ರು ತೀರ್ಮಾನವನ್ನು ನಾವು ತಗೊಳ್ಳಿಕ್ಕಾಗುತ್ತೆ. ಇವತ್ತು BJP ಮತ್ತು ಜನತಾ ದಳದವರು ಇವ್ರಿಗೆ ಇಷ್ಟು ದಿವಸ ಸದನವನ್ನ ಒಂದು ದಿವಸನೂ ನಡೆಸ್ದಂಗೆ ಇವರು ಸದನದಲ್ಲಿ ಗಲಾಟೆ ಮಾಡ್ತಾ ಇದ್ದಾರಲ್ಲ, ಎಷ್ಟರ ಮಟ್ಟಿಗೆ ಈ ರಾಜ್ಯದ 7 ಕೋಟಿ ಜನಕ್ಕೆ ಇವ್ರು ಉತ್ತರ ಕೊಡ್ತಾರೆ? ಯಾರೋ ಒಬ್ಬ ದಲಿತನ್ನ ತಗ್ಸೋದ್ರಿಂದ 7 ಕೋಟಿ ಜನರ ಸಮಸ್ಯೆ, ಒಂದ್ ಕಡೆ ಮಳೆ ಇಲ್ಲ, ಇನ್ನೊಂದ್ ಕಡೆ ಅನೇಕ ಸಮಸ್ಯೆಗಳಿದೆ, ಇನ್ನೊಂದ್ ಕಡೆ SIR ಆಗ್ತಾ ಇದೆ. ಈ ಎಲ್ಲಾ ಸಮಸ್ಯೆನ ಬಿಟ್ಟು ಅವ್ರು ತಗ್ಸೋದೇ ದೊಡ್ಡದ ಇವ್ರಿಗೆ? ಎಷ್ಟರ ಮಟ್ಟಿಗೆ ಬರಗಾಲ, ಈ ಎಲ್ಲಾ ಬಿಟ್ಟು ಈ JDS ನೆನೆ ಇವ್ರು ಹೇಳ್ತಾರೆ, ನಮ್ಮ ಅಶೋಕ್ ಅಯ್ಯೋ JDSನವ್ರು ನಾವು ಕೇಳಿದ್ರೆ ಏನು ತೀರ್ಮಾನ ತಗೊಳಕ್ಕಾಗಲ್ಲ. ಇನ್ನು ಯಾವ ಮಟ್ಟಕ್ಕೆ ಇವರು ಈ ಸದನವನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಸೊ ಅದನ್ನ ಜನ ತೀರ್ಮಾನ ಮಾಡ್ತಾರೆ ಒಂದ್ ದಿವಸ. ಇವ್ರು ಈ ಸ್ಟಾರ್ಟ್ ಅನ್ನ ಈಗ ಸೆಂಟ್ರಲ್ ಅವರು BJP ಅವ್ರ ಗೈಡ್ಲೈನ್ಸ್ ಇಲ್ದಲೆ ಅವ್ರು ಮಾಡಕ್ಕಾಗಲ್ಲ. ನ್ಯಾಷನಲ್ ಪಾರ್ಟಿ ಮಾಡೋದಕ್ಕೂ ಒಂದು ಇತಿಮಿತಿ ಇರುತ್ತಲ್ಲ.
ಒಂದ್ ದಿವಸ ಸ್ಟ್ರೈಕ್ ಮಾಡಿದ್ರು, 2ನೇ ದಿವಸ ಚರ್ಚೆ ಕೊಡದೆ ಸ್ಟ್ರೈಕ್ ಮಾಡ್ಲಿ. ಚರ್ಚೆ ಕೊಡಕ್ ರೆಡಿ ಇದೀವಿ ಅಂದ್ರೆ ಚರ್ಚೆನೇ ಬೇಡ ಅಂದ್ರೆ, ಚರ್ಚೆಗೆ ಬಂಡವಾಳ ಇದೆ ಇರೋದು ತಾನೇ ಇವರೆಲ್ಲ ಹೇಳ್ತಾ ಇರೋದು. ಚರ್ಚೆ ಮಾಡಕ್ಕೆ ಟೆಕ್ನಿಕಲ್ ಆಗಿ ಬಂಡವಾಳ ಇದ್ರೆ ಇವ್ರು ಚರ್ಚೆ ಯಾಕೆ ಮಾಡಕ್ಕಿಲ್ಲ? ನಾನ್ ನಿಮ್ಮ ಹತ್ರ ಯಾವುದೇ ವಿಚಾರ ಆಗಲಿ, ಇಲ್ಲ ನನಗ್ ಕನ್ವಿನ್ಸ್ ಮಾಡಪ್ಪ, ಇಲ್ಲ ನಾನ್ ನಿಮ್ಮನ್ನ ಕನ್ವಿನ್ಸ್ ಮಾಡ್ತೀನಿ, ಯಾವ್ದೋ ಒಂದು ತಾರ್ಕ ಬಿದ್ರೆ, ಇಲ್ಲ ನಾನು ಹೇಳೋದು ಸರಿ ಅಂತ ಒಪ್ಕೋ, ಇಲ್ಲ ನೀವ್ ಹೇಳೋದು ನಾನ್ ಸರಿ ಅಂತ ಒಪ್ಕೋತೀನಿ, ನಾವು ಅದಕ್ಕೆ ತಯಾರಿದೀವಲ್ಲ. ಕೂಡದಲ್ಲಿ ಕಳ್ಳನ ಇಟ್ಕೊಂಡು ನೀವು ಚರ್ಚೆ ಕರಿತೀರ, ನಾವು ಕಳ್ಳನ ಜೊತೆ ಚರ್ಚೆ ಮಾಡಲ್ಲ ಅಂತ ಪರಿಷತ್ ಹೇಳ್ತಾರೆ. ಈಗ ಹಂಗ ಹೇಳಿದಾರೆ ಕುಮಾರಸ್ವಾಮಿನೂ ಬೇಲೆಲೇ ಇರು ಅಂತವ್ರು ಬಹಳ ಜನ ಅವ್ರು, ಒಬ್ರಲ್ಲ. ಇದೆಲ್ಲ ತರ ಅಲ್ಲ. ಅದನ್ನೇ ನಾನು ಹೇಳಿದ್ದು, ಆ ತರ ಇದ್ರೆ ಗವರ್ನರ್ ಅವರು ಅವತ್ತೇ ರಿಜೆಕ್ಟ್ ಮಾಡ್ಬೋದಾಯ್ತಲ್ಲ. ಅಂದ್ರೆ ನಿಮ್ ಪಾರ್ಟಿ ಡೆಲ್ಲಿಯಲ್ಲಿ ಮಾಡ್ತು, ಅದಕ್ಕೆ ಇವ್ರು ಇಲ್ಲಿ ಮಾಡ್ಬೇಕು ಅನ್ನೋ ತರ. ಅಷ್ಟೇ. ಅಲ್ಲಿ ಜಂಜಿ ಮಾಡಿದ್ದು ಸ್ಟಾರ್ಟ್ ಆಗಿದ್ದು, ಆ ಜಂಜಿ ಮಾಡಿದ್ ಸರಿ ಇರೋದ್ರಿಂದ ನಾವು ಅವ್ರಿಗೆ ಬೆಂಬಲ. ಸೊ ಅದು ನೀಟ್ ಎಕ್ಸಾಮ್ದು ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಮೊದಲೇ ತಗೊಂಡಿದ್ರು ಪ್ರಾಬ್ಲಮ್ನ, ಅದ್ರ ಬಗ್ಗೆ ಕ್ರಮ ತಗೊಂಡಿದ್ರೆ, ಅದ್ರ ಬಗ್ಗೆ ಎಂಕ್ವೈರಿ ಮಾಡಿದ್ರೆ ಬಹುಶಃ ಈ ಮಂತ್ರಿನ ರಾಜೀನಾಮೆ ಕೊಡೋದು ಬರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಉದಾಸೀನ ಮಾಡಿದ್ರು ಅದು ಅಲ್ಲಿಗೆ ಹೋಗಿ ತಲುಪ್ತು. ಅದಕ್ಕೂ ಇದಕ್ಕೂ ಸಂಬಂಧ ಹೋಲಿಸಿದ್ರು. ನಮಸ್ಕಾರ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.